ಅಗರ್ವಾಲ್ ಐ ಕ್ಲಿನಿಕ್ ಬಂದು ಇದು ಬೆಂಗಳೂರಲ್ಲಿ ಮೊದಲನೇ ಮಾದರಿ. ಈ ರೀತಿ ಒಂದು ಕ್ಲಿನಿಕ್ಕನ್ನು ಓಪನ್ ಮಾಡ್ತಿರೋದು ಇದು ಬೆಂಗಳೂರಲ್ಲಿ ಮೊದಲನೇ ಸರಿ. ಇದ್ರದ್ದು ವಿಶೇಷತೆ ಏನಪ್ಪ ಅಂದರೆ, ಯೂಶಲಿ ಒಂದು ಹಾಸ್ಪಿಟ್ಲ್ ಅಂದರೆ ಎಲ್ಲ ಫೆಸಿಲಿಟೀಸು ಇರುತ್ತೆ, ಶಸ್ತ್ರಚಿಕಿತ್ಸೆ ಇದೆಲ್ಲ. ಇಲ್ಲಿ ಶಸ್ತ್ರಚಿಕಿತ್ಸೆ ಬಿಟ್ಟು ಬೇರೆ ಎಲ್ಲ ಕಣ್ಣಿನ ತೊಂದರೆಗಳನ್ನ ಇಲ್ಲೇ ಪರೀಕ್ಷಿಸಿ ಡಾಕ್ಟ್ರುಗಳು ನೋಡಿಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟನ್ನು ಇಲ್ಲೇ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಶಸ್ತ್ರಚಿಕಿತ್ಸೆ ಬೇಕು ಇಲ್ಲ ಮತ್ತೇನಾದರೂ ಬೇರೆ ಟ್ರೀಟ್ಮೆಂಟ್ ಏನಾದರೂ ಬೇಕು ಕಣ್ಣಿಗೆ ಅಂತ ಅಂದರೆ ಮಾತ್ರ ನಾವು ಹತ್ತಿರದ ಹಾಸ್ಪಿಟಲ್ಗೆ ರೆಫರ್ ಮಾಡ್ತೀವಿ. ಇಲ್ಲ ಅಂತಂದರೆ ಎಲ್ಲ ಪೇಷಂಟ್ಸನ್ನು ಇಲ್ಲೇ ನೋಡಿಬಿಟ್ಟು ಆದಷ್ಟು ಇಲ್ಲೇ ಪೇಷಂಟ್ಸಿಗೆ ಚಿಕಿತ್ಸೆ ಕೊಡಲಿಕ್ಕೆ ಪ್ರಯತ್ನ ನಡೆಸ್ತಿದ್ದೀವಿ. ಆ್ಯಂಡ್ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸನ್ನು ವಾರದಲ್ಲಿ ರೊಟೇಷನ್ ವೈಸ್ ಇಲ್ಲಿಗೆ ಬಂದು ಒಂದು ಸರ್ವಿಸನ್ನು ಕೊಡ್ತಾರೆ. ರೆಟಿನಾ ಕನ್ಸಲ್ಟೆಂಟ್ ಇದ್ದಾರೆ, ಡಾಕ್ಟರ್ ಮೀನಾ ಮೇಡಮ್ ಅಂತ, ಡಾಕ್ಟರ್ ವೆಂಕಟೇಶ್ ಬಾಬು ಕ್ಯಾಟ್ರಾಕ್ಟ್ ಸರ್ಜನ್, ನಾನು ಪೀಡಿಯಾಟ್ರಿಕ್ ಮತ್ತು ಆಕ್ಯುಲೋಪ್ಲಾಸ್ಟಿ ನೋಡ್ತೀನಿ. ಸೊ ಎಲ್ಲ ಸ್ಪೆಷಾಲಿಟಿ ಸೌಲಭ್ಯನೂ ಇಲ್ಲೇ ಸಿಗುತ್ತೆ. ಅದಕ್ಕೋಸ್ಕರ ಪೇಷಂಟ್ಸು ಬೇರೆ ಕಡೆಗೆ ಹೋಗೋ ನೆಸೆಸಿಟಿ ಇಲ್ಲ. ಓನ್ಲಿ ಶಸ್ತ್ರಚಿಕಿತ್ಸೆ ಬೇಕಿತ್ತು, ಅವಶ್ಯಕತೆ ಇತ್ತು, ಇಲ್ಲ ಲೇಸರ್ ಬೇಕಿತ್ತು, ಅವಶ್ಯಕತೆ ಇತ್ತು ಅಂದರೆ ಮಾತ್ರ ನಾವು ಹೊರಗಡೆ ಕಳಿಸ್ತೀವಿ. ಸ್ಪೆಷಾಲಿಟಿ ಇದೆ ಸರ್ ಹೇಳಿದಂಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಪೆಷಾಲಿಟೀಸು ಸಿಗುತ್ತೆ. ಈಗ ನಾವು 4 ಡಾಕ್ಟರ್ಸ್ ಇರ್ತೀವಿ. ಸೊ 4 ಡಾಕ್ಟರ್ಸು ವೀಕ್ಲಿ ರೊಟೇಷನ್, ಅಂದರೆ ಒಂದೊಂದು ದಿನ ಡೈಲಿ 4 ಅವರ್ಸ್ ಒಬ್ಬರು ಇರ್ತೀವಿ ಡಾಕ್ಟರ್ಸ್ ಇಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ. ಸೊ ನಿಮಗೆ ಮೆಡಿಕಲ್ ರೆಟಿನಾ ಇರುತ್ತೆ, ಆಮೇಲೆ ಈ ಕ್ಯಾಟ್ರಾಕ್ಟು ಇರುತ್ತೆ, ಆಮೇಲೆ ಗ್ಲೋಕೋಮಾ ಸ್ಪೆಷಲೈಸೇಷನ್ ಡಾಕ್ಟರ್ ಅರ್ಚನಾ ಅಂತ ಇರ್ತಾರೆ, ಅವ್ರೀಗ ಅಲ್ಲಿ ಬೇರೆ ಬ್ರಾಂಚಲ್ಲಿದ್ದಾರೆ. ಆಮೇಲೆ ಡಾಕ್ಟರ್ ಶ್ರೀಪತಿ ಇವರು ಸೀನಿಯರ್ ಸರ್ಜನ್ನು. ಸೊ ಪೀಡಿಯಾಟ್ರಿಕ್ ಆಫ್ಥಾಲ್ಮಾಲಜಿ ಮತ್ತು ಸ್ಕ್ವಿಂಟು ಅಕ್ಯುಲೋಪ್ಲಾಸ್ಟಿಕ್ ಈ ಎಲ್ಲ ಸ್ಪೆಷಾಲಿಟೀಸ್ ಅಂದರೆ ಏನು ಆಲ್ಮೋಸ್ಟ್ ಎಲ್ಲ ಸ್ಪೆಷಾಲಿಟೀಸು ಕವರ್ ಆಗುತ್ತೆ ಇಲ್ಲಿ ಪೇಷಂಟ್ಸ್ಗೆ. ಸೊ ಇದು ಏನು ಅಂತಂದರೆ ಇಲ್ಲಿ ಪೇಷಂಟ್ಸ್ ಇಲ್ಲಿ ಇರೋ ಏರಿಯಾಲ್ಲಿ ಒಂದು ಸ್ಪೆಷಲೈಸ್ಡ್ ಸರ್ವಿಸ್ ಸಿಗುತ್ತೆ ಇಲ್ಲಿ ಪೇಷಂಟ್ಗೆ. ಅಂದರೆ ಅವ್ರು ತುಂಬ ದೂರ ಹೋಗೋ ಕೆಲಸ ಇಲ್ಲ. ಆಲ್ಮೋಸ್ಟ್ ಒಂದು 75ರಿಂದ 80% ಟ್ರೀಟ್ಮೆಂಟ್, ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಏನಿರುತ್ತೆ ಅದೆಲ್ಲ ನಾವು ಇಲ್ಲೇ ಕೊಡ್ತೀವಿ. ಸೊ ಪೇಷಂಟ್ ಸರ್ಜರೀಸ್ ಬೇಕು ಅಂದರೆ ಮಾತ್ರ ನಮ್ದು ಇಲ್ಲ ಹತ್ತಿರದ ಬ್ರಾಂಚ್ಗೆ ನಾವು ಅಲ್ಲಿ ರೆಫರ್ ಮಾಡ್ತೀವಿ. ಓಕೆ, ಸರ್ಟನ್ ಏಜ್ ಅಂತ ಇರಲ್ಲ. ಈಗ ಪೀಡಿಯಾಟ್ರಿಕ್ ಏಜ್ ಗ್ರೂಪ್ ಅಂತ ತೊಗೊಂಡ್ರೆ ಮಕ್ಕಳಲ್ಲಿ ಯೂಶಲಿ ನಮಗೆ ಅಲ್ಲಿ ರಿಫ್ರಾಕ್ಟಿವ್ ಎರರ್ ಅಂತ ಹೇಳ್ತೀವಿ, ಇಲ್ಲಿ ಕನ್ನಡಕನ ಸಮಸ್ಯೆ ಬರುತ್ತೆ. ಸೊ ಎಲ್ಲ ಏಜಲ್ಲೂ ಒಂದೊಂದು ಸಮಸ್ಯೆಗಳಿರುತ್ತೆ. ಸೊ ಈಗ ಓಲ್ಡರ್ ಏಜ್ ಪೀಪಲ್ ತೊಗೊಂಡ್ರೆ ಜಾಸ್ತಿ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಇತ್ತೀಚೆಗೆ ಕ್ಯಾಟ್ರಾಕ್ಟ್ ಜೊತೆ ಈಗ ಲೈಫ್ ಮಾಡಿಫಿಕೇಷನ್ ಡಿಸೀಸ್ ಇರುತ್ತೆ, ಹೈಪರ್ ಟೆನ್ಷನ್, ಡಯಾಬಿಟಿಸ್ ಇರುವಾಗ ನರದಲ್ಲಿ ತೊಂದರೆ, ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಅದು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಡ್ತೀವಿ ಇತ್ತೀಚೆಗೆ ಬಿಕಾಸ್ ಆಫ್ ದ ಡಯಾಬಿಟಿಸ್. ಅದಕ್ಕೂ ನಾವು ಡಯಾಬಿಟಿಕ್ಸ್ ರೆಟಿನೋಪತಿ ಅಂದರೆ ನಾವು ಪರೀಕ್ಷೆ ಮಾಡಬೇಕಾಗತ್ತೆ, ಡ್ರಾಪ್ಸ್ ಹಾಕಿ ನರ ಎಲ್ಲ ಚೆಕ್ ಮಾಡಿಬಿಟ್ಟು ಏನಾರ ತೊಂದರೆ ಇದ್ದರೆ ಅದಕ್ಕೆ ನಾವು ಪರಿಹಾರನೂ ಹೇಳ್ತೀವಿ, ಏನು ತೊಂದರೆ ಇಲ್ಲ. ಸೊ ಈ ಸರ್ಟನ್ ಏಜ್ ಗ್ರೂಪಲ್ಲಿ ಮಕ್ಕಳಲ್ಲಿ ಕನ್ನಡಕ ನಂಬರ್, ಸೊ ಮಿಡಿಲ್ ಏಜಲ್ಲಿ ಹೋದರೆ ಅವ್ರಿಗೂ ಕನ್ನಡಕ ನಂಬರ್ ಪ್ಲಸ್ ಗ್ಲುಕೋಮಾನೂ ಇರುತ್ತೆ. ಸೊ ಗ್ಲುಕೋಮಾ ಅದೊಂದು ಕಣ್ಣಿನ ಸಮಸ್ಯೆ, ಎಲ್ಲಿ ನಾವು ನರದಲ್ಲಿ ಡ್ಯಾಮೇಜ್ ಆಗಿರುತ್ತೆ, ಪೇಷಂಟ್ಗೆ ಅಷ್ಟು ಗೊತ್ತಾಗಲ್ಲ. ನಾವು ಎಕ್ಸಾಮಿನ್ ಮಾಡಾದ್ಮೇಲೆ ಅದು ಗೊತ್ತಾಗುತ್ತೆ ಹೇಗೆ ಏನಿದೆ ತೊಂದರೆ ಅಂತ. ಅದಕ್ಕೂ ನಾವು ಪರಿಹಾರ ಕೊಡ್ತೀವಿ, ಏನು ಹಾಕ್ಬೋದು ಏನು ಹಾಕಬಾರ್ದು ಅಂತ. ಸೊ ಎಲ್ಲರೂ ತಮ್ಮ ಈಗ ವರ್ಷಕ್ಕೊಂದ್ಸಲಿ ಅಟ್ಲೀಸ್ಟ್ ಐ ಚೆಕಪ್, ಜನರಲ್ ಚೆಕಪ್ ಮಾಡಿಸ್ಕೊಳ್ಳೇಬೇಕು. ಹೇಗೆ ನಾವು ಬಾಡಿ ಚೆಕಪ್ ಅಂತ ವರ್ಷಕ್ಕೊಂದ್ಸರಿ ಎಲ್ಲ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಿಸ್ಕೋತೀವಿ, ಹಾಗೆ ಎಲ್ಲ ಏಜ್ ಗ್ರೂಪಲ್ಲೂ ಒಂದು ಜನರಲ್ ಚೆಕಪ್, ಐ ಚೆಕಪ್ ಅಂತ ಹೇಳ್ತೀವಿ. ಬೇರೆ ನಾವೆಲ್ಲ ಅವ್ರದ್ದು ಕಣ್ಣಿನ ಪರೀಕ್ಷೆ, ಅವ್ರದ್ದು ವಿಷನ್ ಹೆಂಗಿದೆ, ಕಣ್ಣಿನ ಪ್ರೆಷರ್ ಹೆಂಗಿದೆ, ನರ ಹೇಗಿದೆ, ಏನು ತೊಂದರೆ ಇದೆ ಅದೆಲ್ಲ ಒಂದ್ಸಲ ಚೆಕಪ್ ಒನ್ಸ್ ಅ ಇಯರ್ ಮಾಡಿಸ್ಕೊಂಡ್ರೆ ಅವಶ್ಯಕತೆ ಅಂತ ಹೇಳ್ತೀವಿ.